ನನ್ನ ಹೆಸರು ಕರಿಗೌಡ ಅಂದ್ಬಿಟ್ಟು, ಕಾರ್ಲಾಪುರದ ಪಾಳ್ಯ, ಚಿಕ್ಕ ಊರು. ಅಂದರೆ ಒಂದು 25 ಮನೆ ಅಷ್ಟೇ. ನಮ್ಮದು ಮುನಿಯಪ್ಪ ಅಂದ್ಬಿಟ್ಟು ನಮ್ಮ ತಂದೆಯವ್ರ ಹೆಸರು. ನಾವು ಸುಮಾರು 25 ಜನ ಒಟ್ಟು ಕುಟುಂಬದಲ್ಲಿದ್ದೀವಿ. ಮೊದಲಿಗೆ ನಮ್ಮ ತಂದೆಯವರಿಗೆ ಬರೀ ವ್ಯವಸಾಯನೇ ಅಷ್ಟೇ, ಅಂದರೆ ಒಣ ಬೇಸಾಯ ಅಂತಂದರೆ ಮಳೆ ಹುಯ್ಬೇಕು. ಮಳೆ ಹುಯ್ದಾಗ ಆ ಒಂದು ಮಳೆ ಆಶ್ರಯ ನೋಡಿ ರಾಗಿ, ಜೋಳ ಮತ್ತು ಈ ಆರ್ಕ, ಆಮೇಲೆ ಈ ಸಾಸಿವೆ, ಹುಚ್ಚಳ್ಳು ಇಂಥ ಬೆಳೆಗಳೇ ಬೆಳೀತಾ ಇದ್ದಿದ್ದು. ಆವಾಗ ಬರೀ ಏನೂ ಮಾಡಿಬಿಟ್ಟು ನಾವು ತಿಂದು ಸ್ವಲ್ಪ ಅಂತ ಬೇರೆಯವರಿಗೂ ಒಂದು ಸ್ವಲ್ಪ ಏನೋ ಮಾರ್ಕೊಂಡು ಅದರಲ್ಲಿ ಏನೋ ಒಂದು ಸ್ವಲ್ಪ ಜೀವನ ಮಾಡ್ತಾಯಿದ್ದು. ಅದರಲ್ಲಿ ಆರ್ಥಿಕವಾಗಿ ಏನೂ ಇದು ಮಾಡ್ತಾ ಇರಲಿಲ್ಲ. ನಮ್ಮನ್ನು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂದರೆ ನಮ್ಮ ತಂದೆಗೆ 7 ಜನ ಮಕ್ಕಳು, 2 ಅಕ್ಕ ತಂಗಿದಿರು ಮತ್ತು 5 ಜನ ಗಂಡು ಮಕ್ಕಳು. ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂದರೆ ದುಡ್ಡಿನ ಅಭಾವ ತುಂಬ ಕಷ್ಟ ಆಯಿತು. ಒಂದು ಹಬ್ಬ ಹರಿದಿನ ಬಂದರೆ ಏನು ಹಬ್ಬ ಮಾಡೋಕ್ಕೂ ಕಷ್ಟ ಆಯಿತು. ಮತ್ತು ಏನಾದರೂ ಎಲ್ಲನ ಮದುವೆ ಇನ್ನೊಂದು ಮತ್ತೊಂದು ಅಂತ ಅನ್ನೋಕೆ ಹೋದರೆ ಅವತ್ತು ಪರಿಸ್ಥಿತಿ ಒಳಗೆ ಈ ಒಂದು ಭತ್ತ ತಗೊಂಡು ಅಕ್ಕಿ ಮಾಡಿ ಅನ್ನ ಮಾಡಿ ಮಕ್ಕಳುಗಳಿಗೆ ಉಣ್ಣಕ್ಕಿಕ್ಕಕ್ಕೂ ಕಷ್ಟ ಆಯಿತು. ಅಂಥ ಕಾಲದಲ್ಲಿ ಸುಮಾರು ಅವಾಗೇನು ಈ ಸೀಮೆ ಹಸುಗಳಿರಲಿಲ್ಲ, ಎಮ್ಮೆ ಇರಲಿಲ್ಲ. ಇದ್ರೂ ಹಾಲಿನಲ್ಲಿ ಸಂಪಾದನೆ ಮಾಡೋದು ಮತ್ತು ಬೇರೆ ಯಾವುದ್ರಲ್ಲೂ ಸಂಪಾದನೆ ಮಾಡೋದು ತುಂಬ ಕಷ್ಟ ಆಯಿತು. ಅದರಲ್ಲಿ ನಮ್ಮ ಚಿಕ್ಕಮ್ಮ ಅಂತ ಇಬ್ಬರು ನಮ್ಮ ಜೊತೆಯಲ್ಲೇ ಇದ್ದರು. ಅವರೂ ಈ ಏನು ಕುರಿಗಳು, ಎಮ್ಮೆ ಇವೆಲ್ಲ ಮೇಯಿಸ್ಕೊಂಡು ಬರೋದು. 6 ತಿಂಗಳಿಗೆ 3 ತಿಂಗಳಿಗೆ ಏನೋ ಒಂದು ಸ್ವಲ್ಪ ದೊಡ್ಡವಾತು ಅವನು ಮಾರೋದು. ಮಾರಿದ್ದು ದುಡ್ಡಿನಲ್ಲಿ ನಮ್ಮನ್ನು ಸಾಕೋದು. ಅದರ ಮೇಲೆ ಏನು ಎಜುಕೇಷನ್ನು ಇನ್ನೊಂದು ಮತ್ತೊಂದು ಅಂದರೆ ತುಂಬ ಕಷ್ಟ ಇತ್ತು ಬಿಡ್ರಿ. ಅದರಲ್ಲಿ ಯಾವ ಕಾರಣಕ್ಕೂ ಎಜುಕೇಷನ್ನು ನಮ್ಮ 2 ತಂಗಿದೀರಿಗೆ ಎಜುಕೇಷನ್ನೇ ಮಾಡ್ಸೋಕ್ಕಾಗಿಲ್ಲ. ಅದರಲ್ಲಿ ನಾವು ಗಂಡು ಮಕ್ಕಳನ್ನ ಏನಾದರೂ ಮಾಡಿ ಎಜುಕೇಷನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಂದೆಯರಿಗೆ ತುಂಬ ಆಸೆಯಿಂದ ಮಾಡ್ಕೊಂಡು ನಮ್ಮನ್ನೆಲ್ಲ ಸ್ವಲ್ಪ ಓದಿಸ್ಬೇಕು ಅಂತಂದರೆ ಏನು ಬಸ್ ಕನ್ವೀನಿಯನ್ಸ್ ಇರಲಿಲ್ಲ. ನಾವು ಏನು SLC PUC ಹೋಗ್ಬೇಕು ಅಂದರೆ ಮಧುರೆ ದೇವಸ್ಥಾನ ಅಂದರೆ ಶನಿಮಾತನ ದೇವಸ್ಥಾನದಿಂದ 12-13 ಕಿಲೋಮೀಟ್ರು. ಅಲ್ಲಿಂದ ಏನು ಇದು ಕಾಲೇಜ್ಗೆ ಹೋಗ್ಬೇಕು ಅಂದರೆ ದೊಡ್ಡಬಳ್ಳಾಪುರ. ಶನಿಮಾತನ ದೇವಸ್ಥಾನ ತಗ ಹೋಗ್ಬೇಕು ಅಂತಂದರೆ ಇಲ್ಲಿಂದ ಒಂದು 12-13 ಕಿಲೋಮೀಟ್ರು. ಬೆಳಿಗ್ಗೆ 6 ಗಂಟೆ ಬಿಟ್ಟರೆ ನಾವು 10 ಗಂಟೆ 10:30ಗೆ ಕ್ಲಾಸು. 10:30ಗೆ ಏನು ಬಸ್ ಚಾರ್ಜ್ ಇರಲಿಲ್ಲ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಯ್ತು. ಟೈಮ್ ಸರಿಗೆ ಊಟನೂ ಮಾಡಿಕೊಡ್ತಿರ್ಲಿಲ್ಲ. ಯಾಕೆಂದರೆ ಅವತ್ತು ಹುಲ್ ತರಬೇಕು, ದನ ಕರುಗಳು ನೋಡಬೇಕು, ಮತ್ತು ಹಾಲು ಕರಿಬೇಕು, ತಿರ್ಗ ಹೊಲ್ದ ಹತ್ರ ಹೋಗ್ಬೇಕು, ಕಳೆ ಕೀಳ್ಬೇಕು. 10 ರೂಪಾಯಿ ಅಂತಂದರೆ ಗೊತ್ತಿರಲಿಲ್ಲ ಬಿಡ್ರಿ. ಬರೀ ಏನು 2 ರೂಪಾಯಿ, 1 ರೂಪಾಯಿ ಇಲ್ಲ ರಾಗಿ ಕೊಟ್ಟು ಆಳುಗಳ್ನ ಕರ್ಕೊಂಬರೋದು ಇಂಥ ಕಾಲ. ಅವಾಗ ಏನು ಮಾಡೋದು, ಸರಿ ರಾಗಿ ಕೊಟ್ಬಿಟ್ಟು ಆಳುಗಳ್ನ ಕರ್ಕೊಂಬಂದು ಕೆಲಸ ಮಾಡಿಸ್ಬೇಕಾಯಿತು. ಅದೂ ನಡೀತಿರಲಿಲ್ಲ. ಅವಾಗೇನು ಭಾನುವಾರ ಶನಿವಾರ ಇಲ್ಲ 2 ದಿವಸ ರಜಾ ಹಾಕ್ಸೋದು. ಮಳೆ ಹೋಯ್ದರೆ ರಾಗಿ ಪೈರು ಉಣ್ಸೋದು, ಕಳೆ ಕೀಳ್ಸೋದು, ಆಮೇಲೆ ಆ ರಾಗಿ ಕಟ್ ಮಾಡೋಕ್ಕೆ, ಹೊಲ ಗುಡ್ಗಿಕ್ಕಕ್ಕೆ, ಕಣ ಮಾಡೋಕ್ಕೆ ತುಂಬ ಕಷ್ಟದಲ್ಲಿ ಇದು ಮಾಡ್ಕೊಂಡು ಆ ಒಂದು ಜೀವನ ನಡೀತಾಯಿದ್ರು. ಅದರ ಜೊತೆಗೆ ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪವರು ಏನು ಮಾಡ್ತಾಯಿದ್ರು ಅಂದರೆ 4-5 ನಾಟಿ ಹಸುಗಳು ಸಾಕೋದು. ಅದರಲ್ಲಿ ಓರ್ಗರುಗಳು ಅಂತ ಬಂದರೆ ಆ ಓರ್ಗರುಗಳ್ನ ಸಾಕಿ ಒಂದು ಜೊತೆ ಮಾಡೋದು, ಇನ್ನೊಂದು ಜೊತೆಗೆ ಇನ್ನೊಂದು ಓರ್ಗರ ತಂದು ಒಂದು ಜೊತೆ ಓರಿಗಳು ಅಂತ ಮಾರೋದು. ಆ ಮಾರಿದ ದುಡ್ಡದಲ್ಲಿ ನಮ್ಮನ್ನೆಲ್ಲ ಸಾಕೋದು. ಮತ್ತು ಹಬ್ಬ ಹರಿದಿನಗಳಿಗೂ ಮಾಡೋದು. ಅದರಲ್ಲಿ ಇನ್ನೊಂದು ಜೊತೆ ಯಾವುದಾನ ಒಂದು ಓರ್ಗರುಗಳ್ನ ತಂದುಬಿಟ್ಟು ಅದನ್ನ ಸಾಕಿ ಅದೊಂದು ವರ್ಷ ಆದಮೇಲೆ ಜಾತ್ರೆಗೆ ಹೊಡೆದು ಇದೇ ದುಡ್ಡು ಏನು ಅದೂ 300 ರೂಪಾಯಿ. ನಮಗೂ ನಮಗೆ ಗೊತ್ತಿರೋ ವಿಷಯ ಇದು ಹೇಳ್ತಾ ಇರೋದು. ನಮ್ಮನ್ನ ಜೊತೆಗೆ ಕರ್ಕೊಂಡೋಗೋರು. ಏನು ಇಲ್ಲೇ ಪಕ್ಕದಲ್ಲಿ ಘಾಟಿ ಸುಬ್ರಹ್ಮಣ್ಯ ಅಂತ ಇತ್ತು, ಮತ್ತು ಮಾಗಡಿ ಅಂತ ಐತೆ, ಇತ್ಗಡಿಕೆ ಶಿವಗಂಗೆ ಐತೆ. ಈ ಜಾತ್ರೆಗಳಿಗೆ ಆ ಓರಿಗಳ್ನ ಕರ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡೋಗೋರು. ಏನು ಅವ್ರಿಗೊಂದು ಖುಷಿ. ಏನು ಹಿಂಡಿ ಇರ್ತಿರ್ಲಿಲ್ಲ, ಬರೀ ಉಳ್ಳಿ ಕರು ಏನು ಅವರೇ ಬೆಳೆದಿದ್ದು ಉಳ್ಳಿನ ಹುಚ್ಚಳನ್ನ ಒಂದು ಜಾತ್ರೆ ಟೈಮಲ್ಲಿ ಇಕ್ಕೋದು, ಚೆನ್ನಾಗಿ ಮೇಯಿಸೋದು, ತಗೊಂಡೋಗೋದು. ಅವ್ರಿಗೆ ಅದೇ ಒಂದು ಖುಷಿ ಇತ್ತು. ಆ ಒಂದು ಹಂಗೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಬಂದ್ವಿ. ನಮಗೂ ಒಂದು ಸ್ವಲ್ಪ ಅದರಲ್ಲೇ ಒಂದು ಸ್ವಲ್ಪ ಎಜುಕೇಷನ್ ಮಾಡಿಸ್ಬೇಕು ಅಂತ ಆಸೆಯಿಂದ ನಮಗೂ ಮಾಡ್ತಾ ಬಂದರು. ನಾವು ಇಲ್ಲಿಂದ ಮಧುರೆ ದೇವಸ್ಥಾನಕ್ಕೆ ಹೋಗೋದು ಬರೋದು. ಕೆಲವು ಟೈಮ್ ಊಟ ಇಲ್ಲದೆ ಬರೀ ನೇರ್ಲೆ ಹಣ್ಣು ತಿಂದ್ಬಿಟ್ಟಿದ್ದೀವಿ. ಕೆಲವು ಹಣ್ಣುಗಳು ತಿನ್ಕೊಂಡು ಬರೋದು.
ಏನೋ ಇಲ್ಲ ಒಂದು 3 ದಿವಸ 4 ದಿವಸ ರಜಾ ಅಂದ್ರೂ ನಮಗೇನು ಅದು ನಾವು ಕಾಲೇಜ್ಗೆ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಅಂತಂದರೆ ಅವ ಮಾಸ್ಟ್ರುಗಳು ಅಷ್ಟೊಂದು ಟೈಟ್ ಮಾಡ್ತಿರಲಿಲ್ಲ. ಕೆಲವು ಟೈಮು ಏನೋ ಅಟೆಂಡೆನ್ಸ್ ಇಲ್ಲ ಅಂತಂದ್ರೂ ಆಯ್ತು ಬಿಡಪ್ಪ ಹೋಗಲಿ ಬಿಡು ಅಂತ ಏನೋ ಪಾಸ್ ಮಾಡಿಬಿಡೋರು.